ಮಾನವ ಜನನ ಮತ್ತು ಸೃಷ್ಟಿ ಪ್ರಕ್ರಿಯೆಯನ್ನು ವೈಜ್ಞಾನಿಕವಾಗಿ ಹಾಗೂ ಪುರಾಣದ ಕಥೆಯಿಂದ ಬೇರೆಯಾಗಿ ವಿವರಿಸಬಹುದು. ವೈಜ್ಞಾನಿಕ ದೃಷ್ಟಿಕೋನ. ಮಾನವರ ಉದ್ಭವವು ಬಿಲಿಯನ್ ವರ್ಷಗಳ ವಿಕಾಸ ಪ್ರಕ್ರಿಯೆಯ ಫಲಿತಾಂಶವಾಗಿದೆ. ಭೂಮಿಯಲ್ಲಿ ಜೀವನವು ಸುಮಾರು 3.5 ಬಿಲಿಯನ್ ವರ್ಷಗಳ ಹಿಂದೆ ಅಣುಗಳ ಗುಂಪುಗಳಿಂದ ಪ್ರಾರಂಭವಾಯಿತು. ಇವುಗಳನ್ನು ಒಂದೆಡೆ ಸೇರಿಸುವ ಮೂಲಕ ಸರಳ ಜೀವಕೋಶಗಳು ಯುನೈಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಉತ್ಪತ್ತಿಯಾದವು. ಇವುಗಳಿಂದ ಇವೊಲ್ಯೂಷನ್ ಅಥವಾ ವಿಕಾಸನದ ಮೂಲಕ ಜಟಿಲ ಜೀವಕೋಶಗಳು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಹಾಗೂ ವಿವಿಧ ಜೀವಜಾತಿಗಳು ಸ್ಪೆಸೀಸ್ ಉದ್ಭವಗೊಂಡವು. ಮಾನವರ ವಿಕಾಸ ಪ್ರಕ್ರಿಯೆ ಹೋಮಿನಿಡ್ ಎಂಬ ಪ್ರಾಣಿ ವರ್ಗದಿಂದ ಆರಂಭವಾಯಿತು. ಸುಮಾರು 2.5 ಮಿಲಿಯನ್ ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ಮೊದಲನೇ ಹೋಮಿನಿಡ್ಸ್ ಪ್ರಾಣಿಗಳು ಕಾಣಿಸಿಕೊಂಡವು. ಇವುಗಳ ಮಿದುಳಿನ ವಿಕಾಸ, ತಂತ್ರಜ್ಞಾನದ ಬಳಕೆ ಹಾಗೂ ಸಮೂಹದ ಜೀವನ ಮುಂತಾದವುಗಳಿಂದ ಅವರು ಕ್ರಮೇಣ ಮಾನವರಾಗಿ ರೂಪಾಂತರಗೊಂಡರು. ಹೋಮೋಸೆಪಿಯನ್ಸ್ ಎಂಬ ಪ್ರಚಲಿತ ಮಾನವ ವರ್ಗವು ಸುಮಾರು 300 ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ಉದ್ಭವವಾಯಿತು ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಪುರಾಣದ ದೃಷ್ಟಿಕೋನ. ಹಿಂದೂ ಧರ್ಮದ ಪುರಾಣಗಳಲ್ಲಿ ಮಾನವರ ಸೃಷ್ಟಿಯನ್ನು ದೈವೀ ಶಕ್ತಿಗಳಿಂದ ನಿರೂಪಿಸಲಾಗಿದೆ. ಮನು ಸ್ಮೃತಿ ಹಾಗೂ ಪುರುಷ ಸೂಕ್ತ ಇತ್ಯಾದಿ ಶ್ರುತಿ ಮತ್ತು ಸ್ಮೃತಿ ಗ್ರಂಥಗಳಲ್ಲಿ ಸೃಷ್ಟಿ ಕಥೆಗಳು ಲಭ್ಯವಿವೆ. ಪುರುಷ ಸೂಕ್ತದಲ್ಲಿ ಬ್ರಹ್ಮ ಸೃಷ್ಟಿಕರ್ತ ದೈವನು ತನ್ನ ದೇಹದ ವಿವಿಧ ಭಾಗಗಳಿಂದ ವಿವಿಧ ವರ್ಣಗಳ ಜನರನ್ನು ಸೃಷ್ಟಿಸಿದ್ದಾನೆ ಎಂಬ ಉಲ್ಲೇಖವಿದೆ. ತಲೆ, ಕೈ, ಕಾಲು ಮತ್ತು ಪಾದಗಳಿಂದ ಕ್ರಮೇಣ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ವರ್ಣಗಳು ಉಂಟಾದವು ಎಂದು ಹೇಳಲಾಗಿದೆ. ಮನುಸ್ಮೃತಿಯಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನು ಮನು ಮತ್ತು ಶತರೂಪ ಅವರನ್ನು ಸೃಷ್ಟಿ ಮಾಡಿದ್ದು, ಇವರು ಮಾನವರ ಮೊದಲ ದಂಪತಿಯಾಗಿ ಪಿತಾಮಹ ಮತ್ತು ಪಿತಾಮಹಿ ಎನಿಸಿಕೊಂಡರು. ಇವರಿಂದ ಮಾನವರ ಜನಾಂಗ ಹರಡಿತು ಎಂದು ವಿವರಿಸಲಾಗಿದೆ. ಸಮಾಪ್ತಿಗೆ. ಮಾನವ ಜನನ ಮತ್ತು ಸೃಷ್ಟಿಯ ಕುರಿತು ವೈಜ್ಞಾನಿಕ ಹಾಗೂ ಪುರಾಣದ ದೃಷ್ಟಿಕೋನಗಳು ವಿಭಿನ್ನವಾಗಿದ್ದು, ಈ ಉಭಯ ದರ್ಶನಗಳನ್ನು ಒಟ್ಟಿಗೆ ಕುರಿತಾದ ತಿಳಿವು ನಮ್ಮ ಆದಿಗತಿಯನ್ನು ಮತ್ತು ಪರಂಪರೆಯನ್ನು ಒಳಗೊಳ್ಳಲು ಸಹಾಯಕವಾಗಬಹುದು. ವೈಜ್ಞಾನಿಕ ದೃಷ್ಟಿಕೋನದ ಮುಂದುವರಿದ ಭಾಗ. ಹೋಮೋಸೆಪಿಯನ್ಸ್ ಪ್ರಕಾರದ ಮನವಿನ ವಿಕಾಸವು ಬಹಳ ಗಮನಾರ್ಹವಾಗಿದ್ದು, ಇವು ಮಾನವನ ಅನನ್ಯ ಗುಣಗಳನ್ನು ಬಿಚ್ಚಿಟ್ಟವು. ವಿಶೇಷವಾಗಿ ನಮ್ಮ ಬುದ್ಧಿಮತ್ತೆ, ಸಂವಹನ ಶಕ್ತಿಗಳು ಮತ್ತು ಸಾಮಾಜಿಕ ರಚನೆಗಳು ಇವುಗಳಲ್ಲಿವೆ. 1. ಬುದ್ಧಿಮತ್ತೆ ಮತ್ತು ತಂತ್ರಜ್ಞಾನ. ಮಾನವರು ಕಲ್ಲು ಉಪಕರಣಗಳನ್ನು ಬಳಸುವುದನ್ನು ಪ್ರಾರಂಭಿಸಿದರು. ಮುಂದೆ ಕಬ್ಬಿಣ, ಕಂಚು ಮತ್ತು ಇತರ ಲೋಹಗಳನ್ನು ಬಳಸುವುದರ ಮೂಲಕ ತಂತ್ರಜ್ಞಾನ ವಿಕಸಿತು. ಬೆಂಕಿಯ ಬಳಕೆ, ಕೃಷಿ ಪದ್ಧತಿಗಳು ಮತ್ತು ವಾಸ್ತವ್ಯ ವಿನ್ಯಾಸದಲ್ಲಿ ನಾವು ಕ್ರಾಂತಿಕಾರಿ ಪ್ರಗತಿಯನ್ನು ಸಾಧಿಸಿದ್ದೇವೆ. 2. ಸಂವಹನ ಮತ್ತು ಭಾಷೆ. ಭಾಷೆ ಎಂಬುದು ಮಾನವನಿಗೆ ಅನುಕೂಲಕರ ಸಂವಹನವನ್ನು ನೀಡಿತು. ಈ ಮೂಲಕ ಜ್ಞಾನವನ್ನು ಪೀಳಿಗೆಯಿಂದ ಪೀಳಿಗೆಗೆ ಹಸ್ತಾಂತರ ಮಾಡುವುದು ಸುಲಭವಾಯಿತು. ಸಾಹಿತ್ಯ, ಶಾಸ್ತ್ರ ಮತ್ತು ಕಲೆಗಳ ವಿಕಾಸವು ಮಾನವನ ಸಂಸ್ಕೃತಿಯ ವೈಶಿಷ್ಟ್ಯಗಳನ್ನು ಹೆಚ್ಚಿಸಿತು. 3. ಸಾಮಾಜಿಕ ವ್ಯವಸ್ಥೆಗಳು. ಮಾನವರು ಗುಂಪುಗಳಲ್ಲಿ ಬದುಕುವ ಮೂಲಕ ಸಾಮಾಜಿಕ ವ್ಯವಸ್ಥೆಗಳನ್ನು ನಿರ್ಮಿಸಿದರು. ಈ ಪ್ರಕ್ರಿಯೆಯು ಕುಟುಂಬ, ಕುಲ, ಸಮುದಾಯ ಮತ್ತು ರಾಷ್ಟ್ರಗಳನ್ನು ಉದ್ಭವಗೊಳಿಸಿತು. ಸಹಕಾರ, ವಾಣಿ ಮತ್ತು ಮೌಲ್ಯಗಳ ಆಧಾರದ ಮೇಲೆ ಸಮಾಜಗಳು ಸ್ಥಾಪಿತವಾಯಿತು. ಪುರಾಣದ ದೃಷ್ಟಿಕೋನದ ಮುಂದುವರಿದ ಭಾಗ. ಹಿಂದೂ ಪುರಾಣಗಳಲ್ಲಿ ವಿವಿಧ ದೇವತೆಗಳು ಮತ್ತು ಅವತಾರಗಳ ಮೂಲಕ ಸೃಷ್ಟಿ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ. ಮಾನವರ ಸಮಾಜದ ನಿರ್ಮಾಣ, ಪಾಪಪುಣ್ಯ, ಧರ್ಮಾಧರ್ಮ ಮತ್ತು ಅವತಾರಗಳ ಪ್ರಸ್ತಾಪದೊಂದಿಗೆ ವೈವಿಧ್ಯಮಯ ಕಥೆಗಳು ಉಂಟಾಗಿವೆ. 1. ದಶಾವತಾರಗಳು. ವಿಷ್ಣುವಿನ ದಶಾವತಾರಗಳಲ್ಲಿ ಪಾದಗಳನ್ನು ಪಡೆದು ಮಾನವರ ಉದ್ಧಾರಕ್ಕೆ ತಾವು ಅವತಾರ ಪಡೆದು ಧರ್ಮವನ್ನು ಸ್ಥಾಪಿಸುತ್ತಾನೆ. ಮತ್ಸ್ಯ, ಕೂರ್ಮ, ವಾರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ ಅವತಾರಗಳು ಅವುಗಳಲ್ಲಿ ಪ್ರಮುಖವಾದವು. 2. ರಾಮಾಯಣ ಮತ್ತು ಮಹಾಭಾರತ. ಇವು ಪ್ರಾಚೀನ ಭಾರತದಲ್ಲಿ ನಡೆದ ಮಹಾಕಾವ್ಯಗಳು. ರಾಮಾಯಣದಲ್ಲಿ ರಾಮನ ಜೀವನದ ಕಥೆಯು ಸತ್ಪ್ರಜ್ಞೆ, ತ್ಯಾಗ ಮತ್ತು ಧರ್ಮದ ಮಹತ್ವವನ್ನು ಸಾರುತ್ತದೆ. ಮಹಾಭಾರತವು ಕುರುಕ್ಷೇತ್ರ ಯುದ್ಧದ ಹಿನ್ನೆಲೆ, ಕೃಷ್ಣನ ಉಪದೇಶ ಮತ್ತು ಧರ್ಮಯುದ್ಧದ ಮಹತ್ವವನ್ನು ವಿವರಿಸುತ್ತದೆ. 3. ಪುರುಷ ಮತ್ತು ಪ್ರಕೃತಿ. ಪುರಾಣಗಳಲ್ಲಿ ಸೃಷ್ಟಿ ಮತ್ತು ನಿರ್ಣಯ ಪ್ರಕ್ರಿಯೆಯಲ್ಲಿ ಪುರುಷ ಮಾನವ ಅಥವಾ ಮನುಷ್ಯ ಮತ್ತು ಪ್ರಕೃತಿ ಸಮನ್ವಯವನ್ನು ವಿವರಿಸಲಾಗಿದೆ. ಇದರಿಂದ ಮಾನವರು ನಿಸರ್ಗದ ಭಾಗವಾಗಿ ತನ್ನದೇ ಆದ ಧರ್ಮ, ಕರ್ತವ್ಯ ಮತ್ತು ನೈತಿಕತೆಯನ್ನು ಅನುಸರಿಸಿ ಬದುಕಬೇಕೆಂದು ಹೇಳಿದೆ. ಮಾನವ ಜನನದ ತಾತ್ವಿಕ ಅಂಶ. ಮಾನವ ಜನನವು ವಿಜ್ಞಾನ ಮತ್ತು ಪುರಾಣ ಎರಡರಲ್ಲಿಯೂ ಅತಿ ವೈವಿಧ್ಯಮಯ ಮತ್ತು ಕುತೂಹಲಕಾರಿ ವಿಷಯವಾಗಿದೆ. ವೈಜ್ಞಾನಿಕವಾಗಿ ಇದು ವಿಕಾಸ ಪ್ರಕ್ರಿಯೆಯ ಪರಿಣಾಮವಾಗಿದ್ದು, ಪುರಾಣದ ಪ್ರಕಾರ ದೈವೀ ಶಕ್ತಿಯ ಸೃಷ್ಟಿಯಾಗಿದೆ. ಈ 2 ದೃಷ್ಟಿಕೋನಗಳು ಮಾನವನ ಆದಿಗತಿಯನ್ನು ಮತ್ತು ಅರ್ಥವನ್ನು ವಿವರಿಸಲು ಹತ್ತಿರದ ಹಾದಿಗಳನ್ನು ನೀಡುತ್ತವೆ. ನಿಷ್ಕರ್ಷೆ. ಮಾನವ ಜನನದ ಮತ್ತು ಸೃಷ್ಟಿಯ ಕಥೆಗಳು ವೈಜ್ಞಾನಿಕ ಹಾಗೂ ಪುರಾಣದ ದೃಷ್ಟಿಕೋನಗಳಿಂದ ವೈವಿಧ್ಯಮಯವಾಗಿ ವಿವರಿಸುತ್ತವೆ.
ಇದು ನಮ್ಮ ಅಂತರ್ನಿಹಿತ ಕೌತುಕ, ಸಂಶೋಧನೆ ಮತ್ತು ಸೃಷ್ಟಿಯ ಪ್ರಕೃತಿಗಳನ್ನು ತಿಳಿದುಕೊಳ್ಳಲು ಸಹಕಾರಿಯಾಗುತ್ತದೆ. ಈ ಎರಡರ ಜ್ಞಾನವು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಹಾಗೂ ವಿಜ್ಞಾನವನ್ನು ಸಮನ್ವಯ ಮಾಡುವ ಮೂಲಕ ನಮ್ಮ ಅಸ್ತಿತ್ವವನ್ನು ಸಮೃದ್ಧಗೊಳಿಸುತ್ತದೆ.